ಹಿಂದಿರುಗಿ ಯುಧಿಷ್ಠಿರ ಮತ್ತು ಭೀಮರ ಮಾತುಗಳನ್ನು ವರದಿ ಮಾಡಿದ. ಹಲವಾರು ದೇಶಗಳ ರಾಜಮಹಾರಾಜರು, ಪ್ರತಿಷ್ಠಿತ ವ್ಯಕ್ತಿಗಳು ಮತ್ತು ವೇದ ಪಾರಂಗತ ಬ್ರಾಹ್ಮಣರು ಯಾಗದಲ್ಲಿ ಭಾಗವಹಿಸಲು ಹಸ್ತಿನಾವತಿಗೆ ಬಂದಿಳಿದರು. ಅವರೆಲ್ಲರನ್ನು ಯಥೋಚಿತವಾಗಿ ಸ್ವಾಗತಿಸಲಾಯಿತು. ಧೃತರಾಷ್ಟ್ರನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ವಿದುರನು ಬಂದವರ ಆದರಾತಿಥ್ಯಗಳನ್ನು ನೋಡಿಕೊಂಡನು. ಅವರಿಗೆಲ್ಲ ಸೂಕ್ತ ಉಡುಗೊರೆಗಳನ್ನು ನೀಡಲಾಯಿತು. ಯಾಗವು ಮುಗಿದ ನಂತರ ವಿದುರನೇ ಅತಿಥಿಗಳೆಲ್ಲರನ್ನೂ ಬೀಳ್ಕೊಟ್ಟನು. ದುರ್ಯೋಧನನು ಸಂತೋಷಭರಿತನಾಗಿ ಯಾಗಸ್ಥಳದಿಂದ ಹಸ್ತಿನಾವತಿ ಅರಮನೆಗೆ ಹಿಂದಿರುಗಿದನು. ದಾರಿಯುದ್ದಕ್ಕೂ ಪ್ರಜೆಗಳು ಯಾಗದ ಯಶಸ್ಸಿನ ಬಗ್ಗೆ ಮಾತನಾಡುತ್ತಿದ್ದರು. ಕೆಲವರು ಯಾಗವು ಅದ್ಭುತವಾಗಿ ನಡೆಯಿತೆಂದು ದುರ್ಯೋಧನನಿಗೆ ಹೇಳಿ ಅವನ ಮನಸ್ಸನ್ನು ಸಂತೋಷಪಡಿಸಿದ್ದೂ ಉಂಟು. ಕೆಲವರು ಅಪ್ರಿಯವಾದ ನುಡಿಗಳನ್ನು ಆಡಿದ್ದರು. ಮಹಾರಾಜ, ಯಾಗವೇನೋ ಚೆನ್ನಾಗಿ ಆಯಿತು, ಎಲ್ಲವೂ ಮಂಗಳಕರವಾಗಿ ಮುಕ್ತಾಯಗೊಂಡವು. ಆದರೆ ಯುಧಿಷ್ಠಿರನು ಮಾಡಿದ ರಾಜಸೂಯ ಯಾಗದೊಂದಿಗೆ ಇದನ್ನು ಹೋಲಿಸುವಂತಿಲ್ಲ. ಅದರ 16ನೇ ಒಂದು ಭಾಗವು ಇದಾಗಿರಲಿಲ್ಲ ಎಂದು ಕೆಲವರು ನುಡಿದಿದ್ದರು. ಇದು ದುರ್ಯೋಧನನ ಮನಸ್ಸಿನಲ್ಲಿ ಅಸಮಾಧಾನವನ್ನುಂಟು ಮಾಡಿತ್ತು. ಇನ್ನು ಕೆಲವರಂತೂ, ಮಹಾರಾಜ, ಹಿಂದೆ ನಡೆದ ಯಾವ ಯಾಗವನ್ನು ಈ ಯಾಗಕ್ಕೆ ಹೋಲಿಸುವಂತಿಲ್ಲ. ಯಯಾತಿ, ನಹುಷ, ಮಾಂಧಾತ ಮತ್ತು ಭರತ ಚಕ್ರವರ್ತಿಯು ಇದೇ ಯಾಗ ಮಾಡಿ ಸ್ವರ್ಗಾರೋಹಣ ಮಾಡಿದರು ಎಂದು ಪ್ರಶಂಸಿಸಿದರು. ದುರ್ಯೋಧನನಿಗೆ ಈ ಮಾತುಗಳು ಆಹ್ಲಾದಕರವಾಗಿದ್ದವು. ಅರಮನೆಗೆ ಹಿಂದಿರುಗಿದ ನಂತರ ದುರ್ಯೋಧನನು ತನ್ನ ತಂದೆ ತಾಯಿಯರಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದ. ಹಿರಿಯರಾದ ಭೀಷ್ಮ, ದ್ರೋಣ, ಕೃಪ ಮತ್ತು ವಿದುರನಿಗೆ ಗೌರವವನ್ನು ತೋರಿಸಿದನು. ಅನಂತರ ದುರ್ಯೋಧನನು ಉತ್ತುಂಗ ಸಿಂಹಾಸನದ ಮೇಲೆ ವಿರಾಜಮಾನನಾದನು. ಕರ್ಣನು ಎದ್ದು ನಿಂತು ನುಡಿದನು, ದುರ್ಯೋಧನ, ಯಾಗ ಚೆನ್ನಾಗಿ ಆಯಿತು, ಆದರೆ ನನಗಿನ್ನೂ ತೃಪ್ತಿಯಾಗಿಲ್ಲ. ನೀನು ರಣರಂಗದಲ್ಲಿ ಪಾಂಡವರನ್ನು ನಾಶ ಮಾಡಬೇಕು, ನಂತರ ರಾಜಸೂಯ ಯಾಗವನ್ನು ಮಾಡಬೇಕು. ಆಗ ನಾನು ನಿನ್ನನ್ನು ಮತ್ತೊಮ್ಮೆ ಸನ್ಮಾನಿಸುವೆ. ದುರ್ಯೋಧನನಿಗೆ ಕರ್ಣನ ಮಾತುಗಳು ಕರ್ಣಾನಂದಕರವಾಗಿದ್ದವು. ಅವನು ಹೇಳಿದ, ಮಿತ್ರ ಕರ್ಣ, ಯೋಗ್ಯವಾದ ಮಾತನ್ನೇ ಆಡಿದ್ದೀಯೆ. ದುಷ್ಟ ಪಾಂಡವರನ್ನು ನಿರ್ನಾಮಗೊಳಿಸಿ ರಾಜಸೂಯ ಯಾಗ ಮಾಡಿದಾಗಲೇ ನಾನು ನಿನ್ನ ಗೌರವ ಸತ್ಕಾರಗಳಿಗೆ ಅರ್ಹನು.